ಹಾಯ್ ಗೈಸ್, ಈ ವಿಡಿಯೋ ಪ್ರತಿಯೊಬ್ಬರು ನೋಡಲೇಬೇಕು. ಸೊ ಏನಪ್ಪ ಈ ವಿಡಿಯೋದಲ್ಲಿ ಇದೆ ಅಂತ ಹೇಳೋದಾದರೆ, ನಿಮಗೆ ಗೊತ್ತಿರೋ ವಿಷಯನೇ ಇರ್ಬೋದು. ಸೌಜನ್ಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಿನ್ನೆಯಿಂದ ನೋಡಿದೆ. ಯೂಟ್ಯೂಬಲ್ಲಿ ಕೂಡ ಡಿಲೀಟ್ ಆಗಿದೆ. ಯೂಟ್ಯೂಬಲ್ಲಿ ನಾನು ಕಂಪ್ಲೀಟ್ ವಿಡಿಯೋನ ನೋಡಿದೆ. ಅದಾದಮೇಲೆ ಆ ವಿಡಿಯೋ ನೈಟ್ ಡಿಲೀಟ್ ಆಗಿದೆ. ಅದನ್ನು ಕೂಡ ನಾನು ಚೆಕ್ ಮಾಡಿದೆ. ಸೊ ದುಡ್ಡೊಂದಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಸತ್ಯಕ್ಕೆ ಕಾಲನೇ ಇಲ್ಲ, ಆದರೆ ಕರ್ಮ ಬಿಡಲ್ಲ ಅಂತಾರಲ್ಲ, ಹಾಗೆ ಅದು 10 ವರ್ಷ ಕಳೆದ್ರೂ ಕೂಡ ಅದನ್ನು ಯಾರೂ ತಪ್ಸೋಕ್ಕಾಗಲಿಲ್ಲ. ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಆಯಿತು. ಸೊ ಅದು ಇನ್ನೂ ಗೊತ್ತಾಗಬೇಕು. ಮುಂದೆ ತಪ್ಪು ಮಾಡೋರು ಕೂಡ ಯೋಚನೆ ಮಾಡಬೇಕು, ಇವತ್ತೆಲ್ಲ ನಾಳೆ ಸಿಕ್ಕಾಕೊಂತೀವಿ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಸಿಕ್ಕಿರೋ ಕಂಪ್ಲೀಟ್ ಡೀಟೇಲ್ಸ್ನ ಇದರೊಳಗಡೆ ಹಾಕಿದ್ದೀನಿ. ಇನ್ನೂ ಎಷ್ಟೋ ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರಗಳು ಅಲ್ಲೇ ಕಂಪ್ಲೀಟ್ ವಿಡಿಯೋ ನೋಡಿ. ಹೆಚ್ಚಿಗೆ ಏನು ನಾನು ಮಾತಾಡಲ್ಲ ಈ ವಿಡಿಯೋ ಬಗ್ಗೆ. ಬಟ್ ಸಮೀರ್ಗೂ ನ್ಯಾಯ ಸಿಗಬೇಕು, ಸೌಜನ್ಯಗೂ ನ್ಯಾಯ ಸಿಗಬೇಕು. ವಿಡಿಯೋ ಮಾಡ್ತಾರೆ ಅಂದ ತಕ್ಷಣ ಅವರನ್ನ ಬೆದರಿಕೆ ಹಾಕೋದು ನ್ಯಾಯ ಇಲ್ಲ ಇಲ್ಲ ಅಂತ ಹೇಳಿದ ಮೇಲೆ ಅವನ ತಂದೆ ಅವರನ್ನು ತಂದು ಈ ಪೊಲೀಸ್ನವರು ನಿಲ್ಲಿಸಿ ಇನ್ನು ಈ ಬುದ್ಧಿ ಅಪ್ಪನಿಗೆ ಸಾಕ್ತೇವೆ ಕೇಳ್ತೇ ಇಲ್ವ ಅಂತ ಹೇಳಿ. ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯಗಿಂತ ಹಿಂದೆ 40 ವರ್ಷ ಹಿಂದೆ ಎಷ್ಟು ಅತ್ಯಾಚಾರಗಳು ಮಾಡಲಾಗಿದೆ, ಏನಾಗ್ಲಿಲ್ಲ. ಹಾಗಾಗಿ ಇದು ಏನಾಗುದಿಲ್ಲ. ನಾನು ಕ್ಷೇತ್ರವನ್ನು ಅಪವಿತ್ರ ಮಾಡುವುದಿಲ್ಲ. ಏನು ಸೌಜನ್ಯಳ, ಏನು ವೇದವಲ್ಲಿಯ, ಏನೋ ಪದ್ಮಲತದ ಕೊಲೆಯಿಂದಾಗಿ, ಅತ್ಯಾಚಾರ ಕೊಲೆಯಿಂದಾಗಿ ಇವತ್ತು ಅಣ್ಣಪ್ಪನ ಮಂಜುನಾಥ ದೇವರ ಮುಖಕ್ಕೆ ಮಸಿ ಬಂದಿದ್ದಾರೆ. ಅದನ್ನು ನಾವು ತೊಳಿತಿದ್ದೇವೆ. ಜನಗಳು ಎದ್ದು